channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು ಮಕ್ಕಳೇ. ಈ ವಿಡಿಯೋದಲ್ಲಿ ನಾವು 4ನೇ ತರಗತಿಯ ಕನ್ನಡ ವಿಷಯದ ಭಾಗ 1ರಲ್ಲಿನ 8ನೇ ಪಾಠವಾದ ತಾಯಿಗೊಂದು ಪತ್ರ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ. ಅಭ್ಯಾಸದ ಪ್ರಶ್ನೆಗಳು. ಮುಖ್ಯ ಪ್ರಶ್ನೆ, ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಮೊದಲ ಪ್ರಶ್ನೆ, ಅಜ್ಜ ಮಕ್ಕಳನ್ನು ಎಲ್ಲಿಗೆ ಕರೆದುಕೊಂಡು ಹೋಗಿದ್ದರು? ಉತ್ತರ, ಅಜ್ಜ ಮಕ್ಕಳನ್ನು ಮೈಸೂರು ದಸರೆಗೆ ಕರೆದುಕೊಂಡು ಹೋಗಿದ್ದರು. ಪ್ರಶ್ನೆ 2, ಅಜ್ಜಿ ಮಕ್ಕಳಿಗೆ ಏನೇನು ಕೊಡಿಸಿದರು? ಉತ್ತರ, ಅಜ್ಜಿ ಉಲ್ಲಾಸ್ ಮತ್ತು ಧನುಷ್ನಿಗೆ ಆಟದ ಸಾಮಾನು ಹಾಗೂ ತೇಜಸ್ವಿನಿಗೆ ಬಳೆ ಸರ ಕೊಡಿಸಿದರು. ಪ್ರಶ್ನೆ 3, ಮಕ್ಕಳು ಏನು ನೋಡಿ ಆಶ್ಚರ್ಯಪಟ್ಟರು? ಉತ್ತರ, ಮಕ್ಕಳು ಜಿರಾಫೆ ಕತ್ತನ್ನು ನೋಡಿ ಆಶ್ಚರ್ಯಪಟ್ಟರು. ಪ್ರಶ್ನೆ 4, ಅಮ್ಮನಿಗೆ ಕಾಗದ ಬರೆದವರು ಯಾರು? ಉತ್ತರ, ಅಮ್ಮನಿಗೆ ಕಾಗದ ಬರೆದವರು ಉಲ್ಲಾಸ್. ನಂತರ 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1, ಮೈಸೂರು ದಸರೆಯಲ್ಲಿ ಉಲ್ಲಾಸನು ಏನೇನು ನೋಡಿದನು? ಉತ್ತರ, ಮೈಸೂರು ದಸರೆಯ ಮೆರವಣಿಗೆಯಲ್ಲಿ ಸ್ತಬ್ಧ ಚಿತ್ರಗಳು, ಕಲಾ ತಂಡಗಳ ಪ್ರದರ್ಶನಗಳು, ಆನೆ ಮೇಲೆ ಅಂಬಾರಿಯಲ್ಲಿದ್ದ ಚಾಮುಂಡೇಶ್ವರಿ ದೇವಿ ಹಾಗೂ ಪಂಜಿನ ಕವಾಯತ್ತನ್ನು ನೋಡಿದನು. ಪ್ರಶ್ನೆ 2, ಪ್ರಾಣಿ ಸಂಗ್ರಹಾಲಯದಲ್ಲಿ ಯಾವ ಯಾವ ಪ್ರಾಣಿಗಳು ಇದ್ದವು? ಉತ್ತರ, ಪ್ರಾಣಿ ಸಂಗ್ರಹಾಲಯದಲ್ಲಿ ಕೋತಿಗಳು, ಸಿಂಹ, ಆನೆ, ಜಿಂಕೆ, ಹುಲಿ, ಚಿರತೆ ಹಾಗೂ ಗೆಂಡಾಮೃಗ ಪ್ರಾಣಿಗಳು ಇದ್ದವು. ನಂತರ ಪ್ರಶ್ನೆ 3, ಉಲ್ಲಾಸನಿಗೆ ಸಂತೋಷವಾಗಲು ಕಾರಣವೇನು? ಉತ್ತರ, ಉಲ್ಲಾಸನ ಅಜ್ಜ ಅಜ್ಜಿ ಉಲ್ಲಾಸ ಮತ್ತು ಮಕ್ಕಳನ್ನು ಮೈಸೂರು ದಸರೆಗೆ ಕರೆದುಕೊಂಡು ಹೋಗಿದ್ದರು. ದಸರೆಯ ಮೆರವಣಿಗೆ, ಚಾಮುಂಡಿ ದೇವಿ ಕುಳಿತಿದ್ದ ಅಂಬಾರಿ ಹಾಗೂ ಪ್ರಾಣಿ ಸಂಗ್ರಹಾಲಯದಲ್ಲಿ ವಿವಿಧ ಪ್ರಾಣಿ ಪಕ್ಷಿಗಳನ್ನು ನೋಡಿ ಉಲ್ಲಾಸನಿಗೆ ಸಂತೋಷವಾಯಿತು. ಈ ಮುಖ್ಯ ಪ್ರಶ್ನೆ, ಖಾಲಿ ಬಿಟ್ಟಿರುವ ಜಾಗದಲ್ಲಿ ಸರಿಯಾದ ಪದ ತುಂಬಿ. ಮೊದಲ ಬಿಟ್ಟ ಸ್ಥಳ, ಅಜ್ಜ ನಮ್ಮನ್ನು ಮೈಸೂರು ಡ್ಯಾಶ್ಗೆ ಕರೆದುಕೊಂಡು ಹೋಗಿದ್ದರು. ಇಲ್ಲಿ ಸೂಕ್ತ ಪದ ದಸರೆ. ಅಜ್ಜ ನಮ್ಮನ್ನು ಮೈಸೂರು ದಸರೆಗೆ ಕರೆದುಕೊಂಡು ಹೋಗಿದ್ದರು. ಎರಡನೆಯ ಬಿಟ್ಟ ಸ್ಥಳ, ಆನೆಯ ಮೇಲಿನ ಅಂಬಾರಿಯಲ್ಲಿ ಡ್ಯಾಶ್ ಇಟ್ಟಿದ್ದರು. ಇದಕ್ಕೆ ಸೂಕ್ತ ಪದ ಚಾಮುಂಡೇಶ್ವರಿ ದೇವಿ. ಆನೆಯ ಮೇಲಿನ ಅಂಬಾರಿಯಲ್ಲಿ ಚಾಮುಂಡೇಶ್ವರಿ ದೇವಿ ಇಟ್ಟಿದ್ದರು. ಮೂರನೆಯ ಬಿಟ್ಟ ಸ್ಥಳ, ಮೈಸೂರಿನಲ್ಲಿ ಡ್ಯಾಶ್ ಮೃಗಾಲಯವಿದೆ. ಇದಕ್ಕೆ ಸೂಕ್ತ ಪದ ಶ್ರೀ ಜಯಚಾಮರಾಜೇಂದ್ರ. ಮೈಸೂರಿನಲ್ಲಿ ಶ್ರೀ ಜಯಚಾಮರಾಜೇಂದ್ರ ಮೃಗಾಲಯವಿದೆ. ನಂತರ 4ನೆಯ ಬಿಟ್ಟ ಸ್ಥಳ, ಸಿಂಹದ ಡ್ಯಾಶ್ ನಮ್ಮ ಗಮನ ಸೆಳೆಯಿತು. ಇದಕ್ಕೆ ಸೂಕ್ತ ಪದ ಗರ್ಜನೆ. ಸಿಂಹದ ಗರ್ಜನೆ ನಮ್ಮ ಗಮನ ಸೆಳೆಯಿತು. 5ನೆಯ ಬಿಟ್ಟ ಸ್ಥಳ, ಕೊಂಬೆಯ ಮೇಲೆ ಡ್ಯಾಶ್ ನಮ್ಮ ಹಾಗೆಯೇ ನಡೆಯುತ್ತಿತ್ತು. ಇದಕ್ಕೆ ಸೂಕ್ತ ಪದ ಕಾಡು ಮನುಷ್ಯ. ಕೊಂಬೆಯ ಮೇಲೆ ಕಾಡು ಮನುಷ್ಯ ನಮ್ಮ ಹಾಗೆಯೇ ನಡೆಯುತ್ತಿತ್ತು. ಈ ಮುಖ್ಯ ಪ್ರಶ್ನೆ, ಕೊಟ್ಟಿರುವ ವಾಕ್ಯಗಳು ಸರಿ ಇದ್ದರೆ ಸರಿ, ತಪ್ಪು ಇದ್ದರೆ ತಪ್ಪು ಎಂದು ಗುರುತು ಹಾಕಿ. ಮೊದಲ ವಾಕ್ಯ, ಉಲ್ಲಾಸನು ತನ್ನ ತಂದೆಗೆ ಕಾಗದ ಬರೆದನು. ಈ ವಾಕ್ಯ ತಪ್ಪಾಗಿದೆ ಮಕ್ಕಳೇ. ನಂತರ 2ನೆಯ ವಾಕ್ಯ, ಕೆಂಪು ಮತ್ತು ಕಪ್ಪು ಬಣ್ಣದ ಕೋತಿಗಳು ಚ್ಯೂ ಚ್ಯೂ ಎಂದು ಶಬ್ದ ಮಾಡುತ್ತಿದ್ದವು. ಈ ವಾಕ್ಯವು ಸಹ ತಪ್ಪಾಗಿದೆ ಮಕ್ಕಳೇ. ನಂತರ 3ನೆಯ ವಾಕ್ಯ, ದಸರೆ ಮುಗಿದ ಮರುದಿನ ಚಾಮುಂಡಿ ಬೆಟ್ಟಕ್ಕೆ ಹೋದೆವು. ಈ ವಾಕ್ಯ ಸರಿಯಾಗಿದೆ. ನಂತರ 4ನೆಯ ವಾಕ್ಯ, ಜಿರಾಫೆ ತನ್ನ ಮರಿಗೆ ಹಾಲು ಉಣಿಸುತ್ತಿತ್ತು. ಈ ವಾಕ್ಯವು ಸಹ ಸರಿಯಾಗಿದೆ ಮಕ್ಕಳೇ. ನಂತರ 5ನೆಯ ವಾಕ್ಯ, ಮೃಗಾಲಯದಲ್ಲಿದ್ದ ಹಾವುಗಳನ್ನು ಬಂಡೀಪುರದ ಕಾಡಿನಿಂದ ತರಲಾಗಿದೆ. ಈ ವಾಕ್ಯವು ಸಹ ಸರಿಯಾಗಿದೆ. ನಂತರ 6ನೆಯ ವಾಕ್ಯ, ದಸರೆ ಹಬ್ಬ 6 ದಿನ ನಡೆಯುತ್ತದೆ. ಈ ವಾಕ್ಯವು ತಪ್ಪಾಗಿದೆ ಮಕ್ಕಳೇ. ನಂತರ ಭಾಷಾಭ್ಯಾಸವನ್ನು ನೋಡೋಣ. ಮುಖ್ಯ ಪ್ರಶ್ನೆ, ಮಾದರಿಯಂತೆ ಲಿಂಗ ಬದಲಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಮಾದರಿ ನೋಡಿ ಮಕ್ಕಳೇ, ಅಜ್ಜ, ಲಿಂಗ ಬದಲಿಸಿ ಬರೆದಾಗ ಅಜ್ಜಿ ಅಂತ ಆಗುತ್ತೆ. ಅದೇ ರೀತಿ ತಂದೆ ತಾಯಿ, ಮಾವ ಅತ್ತೆ, ಚಿಕ್ಕಪ್ಪ ಚಿಕ್ಕಮ್ಮ, ಮಗಳು ಮಗ, ತಮ್ಮ ತಂಗಿ. ಈ ರೀತಿಯಲ್ಲಿ ನೀವು ಸಹ ಇಲ್ಲಿ ಕೊಟ್ಟಂತಹ ಪದಗಳಿಗೆ ಲಿಂಗ ಬದಲಿಸಿ ಬರೆಯಿರಿ. ನಂತರ ಮುಖ್ಯ ಪ್ರಶ್ನೆ, ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ಬರೆಯಿರಿ. ಮಾದರಿಯನ್ನು ಗಮನಿಸಿ ಮಕ್ಕಳೇ. ನಮ್ಮ, ನಮ್ಮದು, ನಮ್ಮವರು. ನನ್ನ, ನನ್ನದು, ನನ್ನವರು. ನಿನ್ನ, ನಿನ್ನದು, ನಿನ್ನವರು. ನಿಮ್ಮ, ನಿಮ್ಮದು, ನಿಮ್ಮವರು. ತಮ್ಮ, ತಮ್ಮದು, ತಮ್ಮವರು. ಈ ರೀತಿಯಲ್ಲಿ ಬರೆಯಿರಿ. ನಂತರ ಈ ಮುಖ್ಯ ಪ್ರಶ್ನೆ, ಗುಂಪಿಗೆ ಸೇರದ ಪದ ಆರಿಸಿ ಬರೆ ಅಂತ ಕೊಟ್ಟಿದ್ದಾರೆ. ನೋಡಿ, ಪ್ರಶ್ನೆ 1, ಶೇಂಗಾ, ಮಾವು, ಗೆಣಸು, ಆಲೂಗಡ್ಡೆ. ಇಲ್ಲಿ ಗುಂಪಿಗೆ ಸೇರದ ಪದ ಮಾವು. ನಂತರ 2ನೆಯ ಪ್ರಶ್ನೆ, ಕಾಗೆ, ಗೂಬೆ, ಕೋಗಿಲೆ, ಗೆಂಡಾಮೃಗ. ಇಲ್ಲಿ ಗುಂಪಿಗೆ ಸೇರದ ಪದ ಗೆಂಡಾಮೃಗ. ನಂತರ
ಮೂರನೆಯ ಪ್ರಶ್ನೆ ಬಾಳೆಹಣ್ಣು, ಇಡ್ಲಿ, ವಡೆ, ದೋಸೆ. ಇಲ್ಲಿ ಗುಂಪಿಗೆ ಸೇರದ ಪದ ಬಾಳೆಹಣ್ಣು. ನಂತರ ನಾಲ್ಕನೆಯ ಪ್ರಶ್ನೆ ಚಿರತೆ, ಗಿಳಿ, ಸಿಂಹ, ಹುಲಿ. ಇಲ್ಲಿ ಗುಂಪಿಗೆ ಸೇರದ ಪದ ಗಿಳಿ. ಈ ಮುಖ್ಯ ಪ್ರಶ್ನೆ ಈ ಪದಗಳನ್ನು ಉಪಯೋಗಿಸಿ ಸ್ವಂತ ವಾಕ್ಯ ರಚಿಸು. ಮೊದಲ ಪದ ಕ್ಷೇಮ, ವಾಹನಗಳಲ್ಲಿ ಕ್ಷೇಮವಾಗಿ ಓಡಾಡಬೇಕು. ನಂತರ ಎರಡನೆಯ ಪದ ಪ್ರಾಣಿ ಸಂಗ್ರಹಾಲಯ, ರಜೆಯಲ್ಲಿ ಬನ್ನೇರಘಟ್ಟ ಪ್ರಾಣಿ ಸಂಗ್ರಹಾಲಯಕ್ಕೆ ಹೋಗಿದ್ದೆವು. ಮೂರನೆಯ ಪದ ಉದ್ಯಾನವನ, ಪ್ರತಿದಿನ ಆಟವಾಡಲು ಉದ್ಯಾನವನಕ್ಕೆ ಹೋಗುತ್ತೇವೆ. ನಾಲ್ಕನೆಯ ಪದ ಸೂಚನಾ ಫಲಕ, ಪ್ರಾಣಿ ಸಂಗ್ರಹಾಲಯದಲ್ಲಿ ಸೂಚನಾ ಫಲಕಗಳನ್ನು ಹಾಕಿರುತ್ತಾರೆ. ನಂತರ ಬಳಕೆ ಚಟುವಟಿಕೆಯನ್ನು ಗಮನಿಸಿ ಮಕ್ಕಳೇ. ನಿನಗೆ ಇಷ್ಟವಾದ ಒಂದು ವಿಷಯ ಕುರಿತು ನಿಮ್ಮ ಗೆಳೆಯ ಅಥವಾ ಗೆಳತಿಗೆ ಪತ್ರವನ್ನು ಬರೆದು ನಿನ್ನ ಗೆಳೆಯ ಅಥವಾ ಗೆಳತಿಗೆ ಓದಲು ಕೊಡು ಅಂತ ಇದೆ. ಅಷ್ಟೇ ಅಲ್ಲದೆ ನಿನಗೆ ತಿಳಿದಿರುವ ಕವಿಗಳ ಕೈಬರಹಗಳನ್ನು ಸಂಗ್ರಹಿಸು, ನಿನಗೆ ಗೊತ್ತಿರುವ ವ್ಯಕ್ತಿಗಳ ಕೈಬರಹಗಳನ್ನು ಸಂಗ್ರಹಿಸುವಂತಿದೆ. ಈ ಚಟುವಟಿಕೆಗಳನ್ನು ನೀವು ಮಾಡಿ ಮಕ್ಕಳೇ. ಶಿಕ್ಷಕರ ಸಹಾಯ ಪಡೆದು ದೊಡ್ಡ ಅಥವಾ ಸಣ್ಣ ಲಕೋಟೆಗಳನ್ನು ತಯಾರಿಸುವಂತ ಇದೆ. ಈ ರೀತಿ ಲಕೋಟೆಗಳನ್ನು ನೀವು ಸಹ ತಯಾರಿಸಿ ವಿವಿಧ ಪತ್ರಗಳ ಬಗ್ಗೆ ಶಿಕ್ಷಕರ ಹತ್ತಿರ ಕೇಳಿ ತಿಳಿದುಕೋ ಅಂತ ಇದೆ ಮಕ್ಕಳೇ. ನೋಡಿ ಮಕ್ಕಳೇ, ಇಲ್ಲಿ 2 ಪತ್ರಗಳನ್ನು ಕೊಟ್ಟಿದ್ದಾರೆ. ಒಂದು ಇನ್ಲ್ಯಾಂಡ್ ಲೆಟ್ರು, ಇನ್ನೊಂದು ಪೋಸ್ಟ್ ಕಾರ್ಡನ್ನು ಕೊಟ್ಟಿದ್ದಾರೆ. ತಿಳಿ ನೀಲಿ ಬಣ್ಣದಲ್ಲಿದೆ ಅಲ್ವಾ, ಅದು ಇನ್ಲ್ಯಾಂಡ್ ಲೆಟರ್ ಮಕ್ಕಳೇ. ಇದನ್ನು ಬರೆದ ನಂತರ 3 ಕಡೆ ಮಡಚಿ ಅಂಟಿಸೋದಕ್ಕೆ ಅವಕಾಶವಿರುತ್ತೆ. ಇದನ್ನು ಮಡಚಿ ಅಂಟಿಸೋದ್ರಿಂದ ಒಳಗಿನ ಸಂದೇಶ ಸಂಪೂರ್ಣವಾಗಿ ರಹಸ್ಯವಾಗಿರುತ್ತೆ ಮಕ್ಕಳೇ. ಪೋಸ್ಟ್ ಕಾರ್ಡ್ಗೆ ಹೋಲಿಸಿದರೆ ಇದರಲ್ಲಿ ಬರೆಯೋದಕ್ಕೆ ಒಳಗಡೆ 3 ಪಟ್ಟು ಹೆಚ್ಚು ಜಾಗ ಇರುತ್ತೆ. ಇದನ್ನು ಭಾರತದ ಒಳಗಡೆ ಮಾತ್ರ ಬಳಸ್ಬೋದು. ಇದ್ರ ಒಳಗೆ ಯಾವುದೇ ಹೆಚ್ಚುವರಿ ಕಾಗದ, ಫೋಟೋ ಅಥವಾ ವಸ್ತುಗಳನ್ನು ಇಟ್ಟು ಕಳಿಸುವಂತಿಲ್ಲ. ಹಾಗೆ ಮಾಡಿದರೆ ಹೆಚ್ಚುವರಿ ಶುಲ್ಕವನ್ನು ನಾವು ಕಟ್ಟಬೇಕಾಗುತ್ತೆ. ಇನ್ನೊಂದು ಹಳದಿ ಬಣ್ಣದಲ್ಲಿರೋದು ಪೋಸ್ಟ್ ಕಾರ್ಡ್ ಮಕ್ಕಳೇ. ಇದು ಗಟ್ಟಿಯಾದ ಕಾಗದದ ತೆರೆದ ಕಾರ್ಡ್ ಆಗಿರುತ್ತೆ. ಇದಕ್ಕೆ ಯಾವುದೇ ಲಕೋಟೆ ಇರೋದಿಲ್ಲ. ಇದರಲ್ಲಿ ಬರೆದ ವಿಷಯವನ್ನು ಯಾರಾದರೂ ಓದ್ಬೋದು. ಹೀಗಾಗಿ ವೈಯಕ್ತಿಕ ಅಥವಾ ರಹಸ್ಯವಲ್ಲದ ಸಾಮಾನ್ಯ ಸಂದೇಶಗಳಿಗೆ ಮಾತ್ರ ಇದನ್ನು ಬಳಸಲಾಗುತ್ತೆ. ಬರವಣಿಗೆಯ ಸ್ಥಳನೂ ಸಹ ತುಂಬ ಚಿಕ್ಕದಿರುತ್ತೆ. ಒಂದು ಬದಿಯಲ್ಲಿ ವಿಳಾಸ ಬರೆಯಲು ಸ್ಥಳ ಮತ್ತು ಅಂಚೆ ಚೀಟಿ ಇರುತ್ತೆ. ಇನ್ನೊಂದು ಬದಿಯಲ್ಲಿ ಸಂದೇಶ ಬರೆಯೋದಕ್ಕೆ ಸೀಮಿತ ಸ್ಥಳವಿರುತ್ತೆ. ಈ ಕಾರ್ಡ್ಗಳನ್ನು ಸಾಮಾನ್ಯವಾಗಿ ಸಾಮಾನ್ಯ ಯೋಗಕ್ಷೇಮ ವಿಚಾರಿಸೋದಕ್ಕೆ ಹಾಗೂ ವ್ಯಾಪಾರಿ ಸಂಬಂಧಿ ಜಾಹೀರಾತು ಅಥವಾ ಮಾಹಿತಿಗಳಿಗೆ ಹೆಚ್ಚಾಗಿ ಬಳಸಲಾಗುತ್ತೆ. ಹಾಗಾದರೆ ಮಕ್ಕಳೇ, ಈ ಪಾಠದಲ್ಲಿ ಬಂದಿರತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.